ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾದ ಝೆನ್ ಕಥೆಯ ಮೂಲಕ ನಮ್ಮೆಲ್ಲರ ಮನಸ್ಸಿನ ಮೇಲೆ ಕೂತಿರುವ ಒಂದು ಕಾಣದ ಭಾರದ ಬಗ್ಗೆ ಮಾತಾಡೋಣ. ಈ ಭಾರವನ್ನು ಕೆಳಗಿಳಿಸೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಏನೂ ದೈಹಿಕ ಶ್ರಮ ಪಡದೇ ಇದ್ರೂ ಯಾಕೋ ಮನಸ್ಸಿಗೆ ಭಾರ, ಸುಸ್ತು ಅಂತ ಅನ್ಸುತ್ತಲ್ವಾ? ಬಹಳ ಹಿಂದಿನ ನೋವುಗಳು, ಬೇಸರಗಳು, ಅವಮಾನಗಳು ಇವತ್ತಿಗೂ ನಮ್ಮನ್ನ ಕಾಡ್ತಿರ್ತವೆ. ನಾವು ಸಮಯದ ಜೊತೆ ಮುಂದೆ ಬಂದಿರ್ತೀವಿ, ಆದ್ರೆ ನಮ್ಮ ಮನಸ್ಸು ಮಾತ್ರ ಹಿಂದೆಯೇ ಎಲ್ಲೋ ಸಿಕ್ಕಾಕೊಂಡಿರುತ್ತೆ. ಯಾಕೀಗೆ? ಬನ್ನಿ ಇದರ ಉತ್ತರವನ್ನ ಹುಡುಕೋಣ. ಹಾಗಾದ್ರೆ ಈ ಮಾನಸಿಕ ಹೊರೆಯನ್ನ ಇಳಿಸಿ ಸ್ವಲ್ಪ ಹಗುರವಾಗಿ, ಖುಷಿಯಾಗಿ ಜೀವನ ಮಾಡೋದು ಹೇಗೆ? ಇದರ ಉತ್ತರ ಒಂದು ಚಿಕ್ಕ ಆದರೆ ತುಂಬಾನೇ ಶಕ್ತಿಶಾಲಿಯಾದ ಝೆನ್ ಕಥೆಯಲ್ಲಿದೆ. ಆ ಕಥೆಯೇ ನಮಗೆ ದಾರಿ ತೋರಿಸುತ್ತೆ. ಕತೆ ಹೀಗ್ ಶುರುವಾಗುತ್ತೆ. ಇಬ್ರು ಝೆನ್ ಸನ್ಯಾಸಿಗಳು ತಮ್ಮ ಮಠಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ. ದಾರಿ ಬಹಳ ದೂರ, ಆದರೆ ಸುಂದರವಾಗಿರುತ್ತೆ. ಆ ಇಬ್ಬರಲ್ಲಿ ಒಬ್ರು ಜೀವನದ ಆಳವನ್ನೇ ನೋಡಿದ ಅನುಭವಿ ಜ್ಞಾನಿ ಸನ್ಯಾಸಿ, ಇನ್ನೊಬ್ರು ಕಲಿಯುವ ಹಂತದಲ್ಲಿದ್ದ ಉತ್ಸಾಹಿ ಯುವ ಶಿಷ್ಯ. ಹೀಗೆ ಅವರು ನಡೀತಿದ್ದಾಗ ದಾರಿಯಲ್ಲಿ ರಭಸವಾಗಿ ಹರಿತಿದ್ದ ಒಂದು ನದಿ ಅಡ್ಡಬರುತ್ತೆ. ಆ ನದಿಯ ದಡದಲ್ಲಿ ಒಬ್ಬ ಯುವತಿ ನಿಂತಿರ್ತಾಳೆ. ನದಿ ದಾಟೋಕಾಗದೆ ಚಿಂತೆಯಲ್ಲಿದ್ಲು. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಆ ಸನ್ಯಾಸಿಗಳ ಪಾಲಿಗೆ ಒಂದು ಕಟ್ಟುನಿಟ್ಟಿನಾದ ನಿಯಮವಿತ್ತು. ಅವರು ಯಾವುದೇ ಕಾರಣಕ್ಕೂ ಮಹಿಳೆಯರನ್ನು ಮುಟ್ಟುವ ಹಾಗೆ ಇರಲಿಲ್ಲ. ಇದು ಅವರು ಪಾಲಿಸಲೇಬೇಕಾದ ಒಂದು ಪವಿತ್ರ ನಿಯಮ. ಆದ್ರೆ ಆ ಯುವತಿಯ ಕಷ್ಟವನ್ನ ನೋಡಿದ ಹಿರಿಯ ಸನ್ಯಾಸಿ ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ. ನೇರವಾಗಿ ಆ ಯುವತಿ ಹತ್ತಿರ ಹೋಗಿ ತಮ್ಮ ತೋಳುಗಳಲ್ಲಿ ಅವಳನ್ನು ಎತ್ತಿಕೊಂಡು ರಭಸವಾಗಿ ಹರಿಯುತ್ತಿದ್ದ ನದಿಯನ್ನ ದಾಟಿಸಿ ಸುರಕ್ಷಿತವಾಗಿ ಆಚೆ ದಡದಲ್ಲಿ ಕೆಳಗಿಳಿಸಿದ್ರು. ಆ ಯುವತಿ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದ ಹೇಳಿ ತನ್ನ ದಾರಿ ಹಿಡಿದಳು. ನಂತರ ಇಬ್ರೂ ಸನ್ಯಾಸಿಗಳು ಒಂದೂ ಮಾತಾಡದೆ ಮೌನವಾಗಿ ತಮ್ಮ ಮಠದ ಕಡೆಗೆ ನಡೆಯೋಕ್ ಶುರು ಮಾಡಿದ್ರು. ಘಟನೆ ನಡೆದಿದ್ದು ನದಿ ದಡದಲ್ಲಿ. ಆದ್ರೆ ಅದರ ಅಲೆಗಳು ಮಾತ್ರ ಯುವ ಸನ್ಯಾಸಿಯ ಮನಸ್ಸಿನಲ್ಲಿ ಏಳೋಕ್ ಶುರುವಾದ್ವು. ಒಂದು ದೊಡ್ಡ ಸಂಘರ್ಷವೇ ಅವನ ಮನಸ್ಸಿನಲ್ಲಿ ಶುರುವಾಗಿತ್ತು. 1 ಗಂಟೆ 2 ಗಂಟೆ ಕಳೆಯಿತು. ಅವರಿಬ್ರೂ ಮೌನವಾಗಿ ನಡೆಯುತ್ತಲೇ ಇದ್ರು. ಸಮಯ ಕಳೆದಂತೆ ಯುವ ಸನ್ಯಾಸಿಯ ಮನಸ್ಸಿನೊಳಗಿನ ಗೊಂದಲ, ಪ್ರಶ್ನೆಗಳ ಬಿರುಗಾಳಿ ಜೋರಾಗುತ್ತಲೇ ಹೋಯಿತು. ಅವನ ತಲೆಯಲ್ಲಿ ಒಂದೇ ಯೋಚನೆ ಗಿರಕಿ ಹೊಡೆಯುತ್ತಿತ್ತು. ಗುರುಗಳು ಪವಿತ್ರ ನಿಯಮವನ್ನು ಮುರಿದರು, ಹೀಗೆ ಮಾಡಬಹುದಾ? ಇದು ಪಾಪ ಅಲ್ವಾ ಅಂತ ಮತ್ತೆ ಮತ್ತೆ ಯೋಚಿಸುತ್ತಿದ್ದ. ಆದರೆ ಹಿರಿಯ ಸನ್ಯಾಸಿಯ ಮುಖದಲ್ಲಿ ಮಾತ್ರ ಯಾವುದೇ ಗೊಂದಲವಿರಲಿಲ್ಲ. ಅವರು ಸಂಪೂರ್ಣವಾಗಿ ಶಾಂತವಾಗಿದ್ರು. ಕೊನೆಗೆ ತನ್ನ ಮನಸ್ಸಿನ ಭಾರವನ್ನ ತಡೆಯೋಕೆ ಆಗದೆ ಯುವ ಸನ್ಯಾಸಿ ಸಿಟ್ಟಿಂದ ಸಿಡಿದ್ಬಿಟ್ಟ. ಗುರುಗಳೇ, ನೀವು ಆ ಮಹಿಳೆಯನ್ನ ಮುಟ್ಟಿದ್ದೀರಿ, ನಮ್ಮ ಪವಿತ್ರ ನಿಯಮವನ್ನ ಮರ್ತುಬಿಟ್ಟೀರಾ? ನೀವು ಅವಳನ್ನ ಹೆಗಲ ಮೇಲೆ ಹೊತ್ಕೊಂಡಿರಿ? ಆಗ ಹಿರಿಯ ಸನ್ಯಾಸಿ ನಿಂತ್ರು. ಯುವ ಶಿಷ್ಯನ ಪ್ರಶ್ನೆಗೆ ಅವರು ನೀಡಿದ ಉತ್ತರವೇ ಈ ಕಥೆಯ ತಿರುಳು ಮತ್ತು ನಮ್ಮೆಲ್ಲರಿಗೂ ಜೀವನದ ಒಂದು ದೊಡ್ಡ ಪಾಠ. ಅವರು ತನ್ನ ಯುವ ಶಿಷ್ಯನ ಕಡೆಗೆ ತಿರುಗಿ ಕೋಪ ಮಾಡ್ಕೊಡೋ ಬದಲು ತುಂಬಾನೇ ಸೌಮ್ಯವಾಗಿ ತಿಳುವಳಿಕೆಯಿಂದ ಒಂದು ಮುಗುಳ್ನಗು ಬೀರಿದ್ರು. ಆ ನಗುವಿನಲ್ಲಿಯೇ ಒಂದು ಆಳವಾದ ಜ್ಞಾನ ಅಡಗಿತ್ತು. ನಂತರ ಅವರು ತುಂಬಾನೇ ಶಾಂತವಾಗೇ ಹೇಳಿದ್ರು, ಮಗು, ನಾನು ಆ ಮಹಿಳೆಯನ್ನು ಗಂಟೆಗಳ ಹಿಂದೆಯೇ ನದಿಯ ದಡದಲ್ಲಿ ಬಿಟ್ಟು ಬಂದೆ. ಆದರೆ ನೀನು ಅವಳನ್ನು ಇನ್ನೂ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೆಗಲ ಮೇಲೆ ಯಾಕೆ ಹೊತ್ತುಕೊಂಡಿದ್ದೀಯಾ? ಈ ಒಂದು ಮಾತು ಯುವ ಸನ್ಯಾಸಿಗೆ ಸಿಡಿಲು ಬಡ್ದ ಹಾಗಾಗಿ ಅವನನ್ನು ಆಳವಾದ ಯೋಚನೆಗೆ ತಳ್ಳಿತು. ನೋಡಿ, ಈ ಕಥೆಯಲ್ಲಿ 3 ಪ್ರಮುಖ ಪಾಠಗಳಿವೆ. ಮೊದಲನೇದು, ಭೂತಕಾಲದ ಘಟನೆಗಳನ್ನ ಹೊತ್ತುಕೊಂಡು ತಿರುಗುವುದು ನಮ್ಮ ಆಯ್ಕೆ, ಅದು ಅನಿವಾರ್ಯವಲ್ಲ. ಎರಡನೇದು, ಬೇರೆಯವರ ಮೇಲಿನ ಸಿಟ್ಟು, ದ್ವೇಷವನ್ನು ಇಟ್ಟುಕೊಡುವುದು ಕೈಯಲ್ಲಿ ಬಿಸಿ ಕೆಂಡ ಹಿಡಿದುಕೊಂಡ ಹಾಗೆ, ಅದು ಅವರಿಗಿಂತ ನಮಗೆ ಹೆಚ್ಚು ಸುಡುತ್ತೆ. ಮತ್ತು ಮೂರನೇದು, ನಿಜವಾದ ಶಾಂತಿ ಸಿಗುವುದೇ ಎಲ್ಲವನ್ನು ಬಿಟ್ಟುಬಿಡುವುದರಿಂದ, ಕ್ಷಮಿಸುವುದರಿಂದ. ನಮ್ಮ ಜೀವನದಲ್ಲೂ ನಾವು ಆ ಯುವ ಸನ್ಯಾಸಿಯ ಹಾಗೆ ವರ್ತಿಸ್ತೇವೆ ಅಲ್ವಾ? ಯಾರೋ ಯಾವತ್ತೋ ಹೇಳಿದ ಒಂದು ಮಾತನ್ನು ಇವತ್ತಿಗೂ ಮನಸ್ಸಿನಲ್ಲಿಟ್ಕೊಂಡು ಕೊರಗ್ತೇವೆ. ಆ ಘಟನೆ ಯಾವತ್ತೋ ಮುಗಿದು ಹೋಗಿರುತ್ತೆ, ಆದರೆ ಅದರ ಭಾರವನ್ನು ಮಾತ್ರ ನಾವು ಪ್ರತಿದಿನ ಹೊತ್ಕೊಂಡು ತಿರುಗುತ್ತೇವೆ. ಈ ಭಾರವೇ ನಮ್ಮ ಇಂದಿನ ಖುಷಿಯೆಂದು ಅನುಭವಿಸಲು ಬಿಡೋದಿಲ್ಲ. ಹಾಗಾದರೆ ಈ ಕಥೆಯಿಂದ ನಾವು ಕಲಿಬೇಕಾದ ಅಂತಿಮ ಪಾಠವಾದ್ರೂ ಏನು? ನಮ್ಮ ಜೀವನವನ್ನ ಹೇಗೆ ಹಗುರ ಮಾಡಿಕೊಳ್ಳೋದು? ಜೀವನದಲ್ಲಿ ನಾವು ಖುಷಿಯಾಗಿ ಮುಂದೆ ಸಾಗಬೇಕು ಅಂದ್ರೆ ಈ ಅನಾವಶ್ಯಕ ನೆನಪುಗಳು, ನೋವುಗಳು, ದ್ವೇಷಗಳನ್ನ ಹಿಂದೆ ಬಿಡಲೇಬೇಕು. ಯಾವಾಗ ನಾವು ಈ ಭಾರವನ್ನ ಕೆಳಗಿಳಿಸ್ತೇವೆಯೋ ಆಗ ಮಾತ್ರ ಮನಸ್ಸು ಹಗುವರಾಗಿ ಜೀವನದ ದಾರಿ ಶಾಂತಿಯಿಂದ ಕೂಡಿರುತ್ತೆ. ಹಾಗಾಗಿ ಇಂದು ಒಂದು ಕ್ಷಣ ನಿಮ್ಮ ಜೊತೆ ನೀವೇ ಮಾತನಾಡಿ.
ಯಾವ ಮಾನಸಿಕ ಹೊರೆಯನ್ನ ಅನಾವಶ್ಯಕವಾಗಿ ಇಷ್ಟು ದಿನ ಹೊತ್ಕೊಂಡು ಬಂದಿದ್ದೀರಿ ಅದನ್ನ ಇವತ್ತೇ ಈ ಕ್ಷಣದಲ್ಲಿ ಆ ನದಿಯ ದಡದಲ್ಲಿ ಬಿಟ್ಟು ಹಗುರವಾದ ಮನಸ್ಸಿನೊಂದಿಗೆ ಮುಂದೆ ಸಾಗಲು ನಿರ್ಧಾರ ಮಾಡುವಿರಾ? ಯೋಚನೆ ಮಾಡಿ.